ಧರ್ಮಸ್ಥಳದಲ್ಲಿ ಗುರುವಾರ ಯಾವುದೇ ಶೋಧ ಕಾರ್ಯಾಚರಣೆ ನಡೆದಿಲ್ಲ. ಪಾಯಿಂಟ್ ನಂಬರ್ 13ರಲ್ಲಿ ಶೋಧ ಕಾರ್ಯಾಚರಣೆ ಬಾಕಿ ಉಳಿದಿದ್ದು, ಅಸ್ಥಿಪಂಜರ ಶೋಧಕ್ಕೆ ಜಿಪಿಆರ್ ತಂತ್ರಜ್ಞಾನ ಬಳಕೆ ಮಾಡಲು ಎಸ್ಐಟಿ ಪ್ಲಾನ್ ಮಾಡಿದೆ. ಜಿಪಿಆರ್ ತಂತ್ರಜ್ಞಾನದ ಬಳಕೆ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತಜ್ಞರ ಸಲಹೆ ಪಡೆಯುತ್ತಿದ್ದಾರೆ. ಇನ್ನು ಜಿಪಿಆರ್ ತಂತ್ರಜ್ಞಾನ ಬಳಕೆ ಬಗ್ಗೆ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಸಭೆ ನಡೆಸಿದ್ರು. ಜಿಪಿಆರ್ ಯಂತ್ರ ಬರೋವರೆಗೂ ಪಾಯಿಂಟ್ 13ಅನ್ನ ಜೀವಂತವಾಗಿಡಲು ಎಸ್ಐಟಿ ನಿರ್ಧರಿಸಿದೆ ಎನ್ನಲಾಗಿದೆ. ಜಿಪಿಆರ್ ಯಂತ್ರ ಬಂದ ಬಳಿಕ ಪಾಯಿಂಟ್ ನಂಬರ್ 1ರಿಂದ 12ರವರೆಗೂ ಮತ್ತೆ ಜಿಪಿಆರ್ ಬಳಸಿ ಶೋಧ ನಡೆಸೋ ಸಾಧ್ಯತೆ ಇದೆ. ಧರ್ಮಸ್ಥಳದಲ್ಲಿನ ಗಲಾಟೆ ಹೇಗಾಯಿತು ಅನ್ನೋದನ್ನ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಬಿಚ್ಚಿಟ್ಟಿದ್ದಾರೆ. ಒಂದು ನಿಮಿಷ ಇರಿ, ಮಾತಾಡೋಣ ಸರ್. ನೀವು ಹತ್ತಿ ಅಂದ್ಬಿಟ್ಟು 4 ಜನ ನನ್ನ ಹತ್ತಿಸ್ಬಿಟ್ರು ಕಾರು. ಹತ್ತದ ಮೇಲೆ ಆಯಿತು, ಇವ್ರಿಗೆ ದಬ್ಬ ಒದಗಳು ಸ್ಟಾರ್ಟ್ ಆಗೋಯ್ತು. ಯೂಟ್ಯೂಬರ್ಸ್ಗೆ ಮಾಡ್ತೀರಾ ಇಂಟರ್ವ್ಯೂ ಹಾಕ್ಬಿಟ್ರು ಸರ್. ಚೆನ್ನಾಗಿ ಹೊಡೆದ್ರು. ನನಗೆ ಅದನ್ನು ಬಿಡ್ಸೋಕ್ಕೂ ಆಗ್ತಾಯಿಲ್ಲ, ಕೆಳಗೆ ಇಳಿಯೋಕ್ಕೂ ಆಗ್ತಾಯಿಲ್ಲ. ಅಲ್ಲಿ ಏನು ಮಾಡಿದ್ರು ಅಂದರೆ, ನನ್ನ ಫ್ರೆಂಡ್ಸು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋರೆ, ಕಾರಿಂದ ಇಳಿಬೇಡ, ಆಮೇಲೆ ನಿನ್ನ ಮೇಲೆ ಕೈ ಇಟ್ಟರೆ ತಪ್ಪಾಗ್ಬಿಡುತ್ತೆ, ಬೇಡ. ನಾನು ಆಯಿತು ಅಂತ ಇಳಿಲಿಲ್ಲ, ಕೂತಿದ್ದೆ. ಸರಿ ಹೋಗ್ರಿ ಆ ಕಡೆ ಅಂತ ಕಾರ್ಗೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸರಿ, ಅಲ್ಲಿಂದ ಮುಂದೆ ಹೋಗಿ ರೈಟ್ ತೊಗೊಂಡು ನಿಲ್ಸ್ಕೊಂಡೆ. ಅವರು ಕಲ್ಲಲ್ಲಿ ಹೊಡಿತವ್ರೆ, ಕೋಲಲ್ಲಿ ಹೊಡಿತವ್ರೆ, ಆಮೇಲೆ ಸಿಕ್ಕಿದ ಪಕ್ಕದೆಲ್ಲ ತೊಗೊಂಡು ಹೊಡಿತಾಯಿದ್ರು. ಸರಿ, ನಾನು ನಿಲ್ಲಿಸ್ಬಿಟ್ಟು ತಿರ್ಗಾ ವಾಪಸ್ ಆ ಕಡೆ ಬಂದೆ ನೋಡೋಕ್ಕೆ. ನನ್ನ ಮೇಲೆ ಒಬ್ಬ ಕಲ್ಲಿಸಿತವನೇ. ಇನ್ನು ನನಗೆ ಕೊಲೆ ಬೆದರಿಕೆ ಬರ್ತಿದೆ ಅಂತ ರಜತ್ ಆರೋಪಿಸಿದ್ದಾರೆ. ಈ ಸಂಬಂಧ ಪೊಲೀಸ್ ಕಮಿಷನರ್ಗೆ ದೂರು ಕೊಡ್ತೀನಿ ಅಂದಿದ್ದಾರೆ. 12 ಗಂಟೆಗೆ ಹೋಗಿದ್ದು ಎಲ್ಲ ನೋಡಿದ್ದಾರೆ. ಬಟ್ ನಾವು ಗಿರೀಶ್ ಸರ್ ಮನೆಗೆ ಹೋಗಬೇಕು ಅಂದಾಗ ಆ SIT ತನಿಖೆ ಆಗ್ತಿದೆಯಲ್ಲ, ಅದೇ ರೂಟಲ್ಲಿ ಹೋಗ್ಬೇಕು ನಾವು. ಅಲ್ಲಿ SIT ತನಿಖೆ ಆಗ್ತಾ ಇತ್ತು, ತುಂಬ ಜನ ಪ್ರೆಸ್ ಅವರೆಲ್ಲ ಇದ್ದರು. ಅಲ್ಲಿ ನಾನು ಇಳಿಯೋಕ್ಕೆ ಹೋಗಿಲ್ಲ, ಯಾಕಂದರೆ ನಾನು ಅಲ್ಲಿ ಇಳಿದು ಪ್ರೆಸ್ ಅವ್ರು ಬಂದು ಮಾತಾಡ್ಸಿದ್ರೆ ಅದು ಸಿಚುವೇಶನ್ ಡಿಸ್ಟರ್ಬ್ ಆಗುತ್ತೆ, ಅದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ನಾನು ಸೀದಾ ಗಿರೀಶ್ ಸರ್ ಮನೆಗೆ ಹೋದೆ. ಫ್ರೀಡಂ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರುವ ನಿರೀಕ್ಷೆ ಇದೆ. ಹೀಗಾಗಿ ಭದ್ರತೆಗಾಗಿ 6,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ಇನ್ನು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಸಂಚಾರದಲ್ಲಿ ಭಾರಿ ಬದಲಾವಣೆ ಮಾಡಲಾಗಿದೆ. ಇಂದು ಬೆಂಗಳೂರಿಗೆ ರಾಹುಲ್ ಗಾಂಧಿ ಆಗಮನ ಹಿನ್ನೆಲೆ ಭದ್ರತೆಗಾಗಿ 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಭದ್ರತೆಗೆ 15 ಸೆಕ್ಟರ್ಗಳಾಗಿ ವಿಂಗಡಿಸಲಾಗಿದೆ. ಪ್ರತಿ ಸೆಕ್ಟರ್ನಲ್ಲಿ ಓರ್ವ ಡಿಸಿಪಿ ನೇತೃತ್ವದಲ್ಲಿ ಸೆಕ್ಯೂರಿಟಿ ನೀಡಲಾಗಿದೆ. ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆದು ಭದ್ರತೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಭಟನಾ ನಿರತರ ನಡುವೆ 500 ಸಿಬ್ಬಂದಿ ನಿಯೋಜಿಸಲಾಗಿದ್ದು, ಬೆಂಗಳೂರಿನ ಫ್ರೀಡಂ ಪಾರ್ಕ್ ಸುತ್ತಮುತ್ತ ಮಾರ್ಗ ಬದಲಾಯಿಸಲಾಗಿದೆ. ಮಹಾರಾಣಿ ಕಾಲೇಜ್ ಜಂಕ್ಷನ್, ಶೇಷಾದ್ರಿ ರಸ್ತೆ, ಮೆಜೆಸ್ಟಿಕ್, ಉಪ್ಪಾರಪೇಟೆ, ಕಾಟನ್ಪೇಟೆ, ಕೆಂಪೇಗೌಡ ಬಸ್ ನಿಲ್ದಾಣ, ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಡಿಸಿಪಿಗಳ ನೇತೃತ್ವದಲ್ಲಿ 15 ಸೆಕ್ಟರ್ಗಳಲ್ಲಿ ಸಿಬ್ಬಂದಿ ನಿಯೋಜಿಸಲಾಗಿದ್ದು, ಗರುಡ ಫೋರ್ಸ್ ಮತ್ತು ಡಿ ಸ್ವಾತ್ ಸಿಬ್ಬಂದಿಯನ್ನು ಭದ್ರತೆಗೆ ನಿಯೋಜಿಸಲಾಗಿದೆ. ಬೋಲ್ಡ್ ನಟಿ ಶ್ವೇತಾ ಮೆನನ್ ಅಶ್ಲೀಲ ಸಿನಿಮಾಗಳಲ್ಲಿ ನಟಿಸಿ ವಿವಿಧ ವೆಬ್ಸೈಟ್ಗಳಿಗೆ ಮಾರಾಟ ಮಾಡ್ತಿದ್ದಾರೆ ಅಂತ ಆಪಾದಿಸಿ ದಾಖಲಾಗಿರುವ ಪ್ರಕರಣದ ವಿಚಾರಣೆಗೆ ಕೇರಳ ಹೈಕೋರ್ಟ್ ಮಧ್ಯಂತರ ತಡೆಯನ್ನ ನೀಡಿದೆ. ಆಗಸ್ಟ್ 15ರ ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ ಸ್ಥಾನದ ಚುನಾವಣೆಗೆ ಶ್ವೇತಾ ಸ್ಪರ್ಧಿಸ್ತಾ ಇದ್ದಾರೆ. ಈ ಬೆನ್ನಲ್ಲೇ ಇಂಥದ್ದೊಂದು ಆರೋಪ ಎದುರಾಗಿದ್ದು, ಶ್ವೇತಾ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ತಮ್ಮ ವಿರುದ್ಧದ ಎಫ್ಐಆರ್ ಅನ್ನ ರದ್ದುಗೊಳಿಸುವಂತೆ ಶ್ವೇತಾ ಅರ್ಜಿ ಸಲ್ಲಿಸಿದ್ದು, ಮಲಯಾಳಂ ಚಲನಚಿತ್ರ ಕಲಾವಿದರ ಸಂಘದ ಮೊದಲ ಮಹಿಳಾ ಅಧ್ಯಕ್ಷರಾಗುವ ಅವಕಾಶವನ್ನ ಹಾಳು ಮಾಡುವ ಉದ್ದೇಶವಿದು ಅಂತ ಶ್ವೇತಾ ಕಿಡಿಕಾರಿದ್ದಾರೆ. ನಟಿ ಶ್ವೇತಾ ಮೆನನ್ ವಿರುದ್ಧ ದಾಖಲಾದ ಪ್ರಕರಣವನ್ನ ಮಲಯಾಳಂ ಚಿತ್ರೋದ್ಯಮ ತೀವ್ರವಾಗಿ ಖಂಡಿಸಿದೆ. ನಟಿ ಪಾರ್ವತಿ ಮತ್ತು ನಟ ದೇವನ್ ಇದೊಂದು ರಾಜಕೀಯ ಪ್ರೇರಿತ ಮತ್ತು ಆಧಾರರಹಿತ ಆರೋಪ ಅಂತ ಟೀಕಿಸಿದ್ದಾರೆ.